ಕರ್ನಾಟಕದಲ್ಲಿ ಭಾರೀ ವಿವಾದ ಸೃಷ್ಟಿಸಿದ ಹಿಂದಿ ಸೇರಿದಂತೆ ತೃತೀಯ ಭಾಷೆಗೆ ಅಂಕಗಳ ಬದಲು ಗ್ರೇಡ್ ನೀಡುವ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಇದೀಗ ಹೈಕೋರ್ಟ್ ಗ್ರೇಡ್ ಬದಲಿಗೆ ಅಂಕಗಳನ್ನೇ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ನಿರ್ದೇಶನ ನೀಡಿದೆ. ಇದರಿಂದ ಗ್ರೇಡಿಂಗ್ ವ್ಯವಸ್ಥೆ ತರಲು ಮುಂದಾಗಿದ್ದ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಗ್ರೇಡಿಂಗ್ ವ್ಯವಸ್ಥೆ ಪ್ರಶ್ನಿಸಿ ಚಿಕ್ಕಮಗಳೂರಿನ ಸಹನಾ ಆರ್ ನಾಯ್ಕ್ ಸೇರಿ 3 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ ಇಂದಿರೇಶ್ ಅವರಿದ್ದ ಏಕಸದಸ್ಯ ಪೀಠವು ಸರ್ಕಾರಕ್ಕೆ ಈ ಸೂಚನೆ ನೀಡಿ ಅರ್ಜಿ ಇತ್ಯರ್ಥಪಡಿಸಿದೆ. ಅರ್ಜಿದಾರರ ಪರ ವಕೀಲ ಆರ್.ವಿ. ನಾಯ್ಕ್ ವಾದ ಮಂಡಿಸಿ ಯುಪಿಎಸ್ಸಿ ಸೇರಿದಂತೆ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸ್ವಾಮ್ಯ ಸಂಸ್ಥೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗ್ರೇಡಿಂಗ್ ಪರಿಗಣಿಸುವುದಿಲ್ಲ, ಕೇವಲ ಅಂಕಗಳನ್ನಷ್ಟೇ ಪರಿಗಣಿಸಲಾಗುತ್ತೆ. ತೃತೀಯ ಭಾಷಾ ವಿಷಯಗಳ ಪರೀಕ್ಷೆಯಲ್ಲಿ ಗ್ರೇಡಿಂಗ್ ನೀಡಿದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಿದೆ. ರಾಜ್ಯದ ಉದ್ಯೋಗ ಆಕಾಂಕ್ಷಿಗಳ ಮೇಲೆ ಭವಿಷ್ಯದಲ್ಲಿ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆ ವಿಷಯಗಳಿಗೆ ಗ್ರೇಡ್ ಬದಲಿಗೆ ಅಂಕ ನೀಡುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಎಸ್ಎಸ್ಎಲ್ಸಿ ಹಿಂದಿ ವಿಷಯದಲ್ಲಿ ಗ್ರೇಡ್ ಬದಲು ಅಂಕ ನೀಡಲು ಹೈಕೋರ್ಟ್ ನಿರ್ದೇಶನ ನೀಡಿದ್ದನ್ನ ಪೋಷಕರು ಸ್ವಾಗತಿಸಿದ್ದಾರೆ. ಅಲ್ಲದೆ ಅಂಕ ನೀಡುವ ಬದಲು ಗ್ರೇಡ್ ನೀಡುವ ಬಗ್ಗೆ ಸರ್ಕಾರ ತೆಗೆದುಕೊಂಡ ಆತುರದ ನಿರ್ಧಾರಕ್ಕೂ ಪೋಷಕರ ಸಂಘಟನೆ ಕಾರ್ಯದರ್ಶಿ ಯೋಗಾನಂದ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ಆತುರದ ನಿರ್ಧಾರಕ್ಕೆ ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ. ಅಂಕ ನೀಡಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ 3ನೇ ಭಾಷೆ ಅಗತ್ಯ ಇಲ್ಲ ಅಂತ ಸರ್ಕಾರ ಹೇಳಿತ್ತು. ಹೀಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆ ಬರೆದಿದ್ದಾರೆ. ಈಗ ಗ್ರೇಡ್ ಬದಲು ಅಂಕ ನೀಡಿದರೆ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಯ ಮುಂದಿನ ಭವಿಷ್ಯಕ್ಕೆ ಮತ್ತಷ್ಟು ಸಂಕಷ್ಟ ಆಗಬಹುದು ಅಂತ ಕಿಡಿಕಾರಿದ್ರು. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ಕೋರ್ಟ್ ಅಪರಾಧಿ ಅಂತ ಘೋಷಿಸಿದೆ. ಇದೀಗ ವಿನಯ್ ಕುಲಕರ್ಣಿ ಮತ್ತು ಗ್ಯಾಂಗ್ಗೆ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ. ಹೈವೋಲ್ಟೇಜ್ ವಾದ ಪ್ರತಿವಾದದ ನಂತರ ವಿಚಾರಣೆ ಮುಂದೂಡಿದ ಸೆಷನ್ ಕೋರ್ಟ್ 17 ಅಪರಾಧಿಗಳಿಗೆ ನಾಳೆ ಶಿಕ್ಷೆ ಘೋಷಣೆ ಮಾಡಲಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ನೀಡುವಂತೆ ಸಿಬಿಐ ಮನವಿ ಮಾಡಿದ್ದು, ಈ ಕೊಲೆ ತಕ್ಷಣಕ್ಕೆ ನಡೆದದ್ದಲ್ಲ, ಪ್ರೀ ಪ್ಲಾನ್ಡ್ ಕೋಲ್ಡ್ ಬ್ಲಡೆಡ್ ಮರ್ಡರ್. ಎಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡುವಂತೆ ಎಎಸ್ಜಿ ವಾದ ಮಂಡಿಸಿದ್ರು. ಪೊಲೀಸರನ್ನ ಬಳಸಿ ಸಾಕ್ಷಿಗಳ ನಾಶ, ಆರೋಪಿಗಳಿಗೆ ಹಣ ನೀಡಲಾಗಿದೆ, ರಾಜಕೀಯ ಪ್ರಭಾವದಿಂದ ಕೇಸ್ ದಾರಿ ತಪ್ಪಿಸುವ ಕೆಲಸ ನಡೆದಿದೆ ಅಂತ ವಾದ ಮಂಡಿಸಿದ್ರು. ಸದ್ಯ ನಾಳೆ ನೀಡುವ ಶಿಕ್ಷೆ ಪ್ರಮಾಣ ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಲಿದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳನ್ನ ನ್ಯಾಯಾಲಯ ದೋಷಿಗಳೆಂದು ಘೋಷಿಸಿದೆ. ಈ ಪ್ರಕರಣದಲ್ಲಿ ಮೊದಲನೇ ಆರೋಪಿ ಬಸವರಾಜ್ ಮುತ್ತಗಿ ಮತ್ತು 17ನೇ ಆರೋಪಿ ಶಿವಾನಂದ್ ಅವರನ್ನ ಮಾಫಿ ಸಾಕ್ಷಿಗಳಾಗಿ ಪರಿಗಣಿಸಲಾಗಿದೆ. ಈ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿದ ಬಸವರಾಜ ಮುತ್ತಗಿ ತನಗೆ ಜೀವ ಭಯವಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯದ ಮುಂದೆ ಯಾರೂ ದೊಡ್ಡವರಲ್ಲ, ಯುವಕರು ಎಚ್ಚೆತ್ತುಕೊಳ್ಳಬೇಕು. ರಾಜಕಾರಣಿಗಳು ಕೇವಲ ಯುವಕರನ್ನ ಬಳಸಿಕೊಳ್ತಾರೆ. ನಾನು ಮಾಫಿ ಸಾಕ್ಷಿ ಆಗಿದಾಗಿನಿಂದಲೂ ನನಗೆ ಜೀವ ಬೆದರಿಕೆ ಇದೆ. ನನಗೆ ಇನ್ನಷ್ಟು ಬಂದೋಬಸ್ತ್ ಕೊಡಬೇಕು. ಯುವಕರು ದಾರಿ ತಪ್ಪಿದ್ರೆ ಕುಟುಂಬಗಳು ಬೀದಿಗೆ ಬರುತ್ತವೆ ಅಂತ ಎಚ್ಚರಿಸಿದ್ರು. ವಿನಯ್ ಕುಲಕರ್ಣಿಯನ್ನ ಕೋರ್ಟ್ ಕೊಲೆಗಾರ ಅಂತ ಘೋಷಿಸಿದ್ದು, ಈ ಬಗ್ಗೆ ಮೃತ ಯೋಗೇಶ್ ಗೌಡರ ಸಹೋದರಿ ಅಕ್ಕ ಮಹಾದೇವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಲೆಗಾರ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ. ಬಸವರಾಜ್ ಮುತ್ತಗಿ ಈಗ ಮಾಡಿದ್ದನ್ನ ಆಗ ಮಾಡಬೇಕಿತ್ತು. ನನ್ನ ಸಹೋದರ ಜೀವಂತವಾಗಿರ್ತಾ ಇದ್ದ. ನಮ್ಮ ತಮ್ಮಗೆ ಅನ್ಯಾಯ ಆಗಿದೆ. ದೇವರು ಇದ್ದಾನೆ, ನ್ಯಾಯ ಸಿಕ್ಕಿದೆ. ಅಧಿಕಾರ, ಹಣ, ತೋಳ್ಬಲದಿಂದ ಏನೂ ಆಗಲ್ಲ ಎಂಬ ಭ್ರಮೆಯಲ್ಲಿ ವಿನಯ್ ಕುಲಕರ್ಣಿ ಇದ್ದ. ಈಗ ನ್ಯಾಯಾಂಗ ವ್ಯವಸ್ಥೆ ನಮಗೆ ನ್ಯಾಯ ದೊರಕಿಸಿ ಕೊಟ್ಟಿದೆ ಅಂತ ಕಣ್ಣೀರಿಟ್ರು. ಜೊತೆಗೆ ಇನ್ನೊಬ್ಬ ಸಹೋದರಿ ಜಗದೀಶ್ವರಿ ಪ್ರತಿಕ್ರಿಯಿಸಿ, 10 ವರ್ಷಗಳ ನಂತರ ನಮಗೆ ಗೆಲುವು ಸಿಕ್ಕಿದೆ. ಸಿಬಿಐ ಅಧಿಕಾರಿಗಳಿಗೆ ಬಸವರಾಜ್ ಕೊರವಾರ ಅವರಿಗೂ ಧನ್ಯವಾದ ತಿಳಿಸಿದರು.
ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಕೊಲೆಗಾರ ಅಂತ ನ್ಯಾಯಾಲಯ ಘೋಷಿಸಿದ್ದು, ಈ ಬಗ್ಗೆ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನೀಡಿದ್ರು. ಕೋರ್ಟ್ನಲ್ಲಿ ಬಂದಿರುವ ತೀರ್ಪಿನ ಬಗ್ಗೆ ನಾವು ಚರ್ಚೆ ಮಾಡೋದು ಸೂಕ್ತವಲ್ಲ. ಯಾರೇ ಎಷ್ಟೇ ದೊಡ್ಡವರು ಇದ್ದರೂ ಎಲ್ಲರಿಗೂ ಒಂದೇ ಕಾನೂನು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. ಆ ತೀರ್ಪಿಗೆ ನಾವು ತಲೆ ಬಾಗಲೇಬೇಕಾಗುತ್ತೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸೀಟು ಮೀಸಲಿಡುವ ಐತಿಹಾಸಿಕ ನಾರಿ ಶಕ್ತಿ ವಂದನಾ ಅಧಿನಿಯಮ 2023 ಹಾಗೂ ಲೋಕಸಭಾ ಕ್ಷೇತ್ರಗಳನ್ನು ಸದ್ಯದ 543ರಿಂದ ಗರಿಷ್ಠ 850ಕ್ಕೇರಿಸುವ ಸಂವಿಧಾನ ಮಸೂದೆ 2026 ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿದೆ. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ಮಹಿಳಾ ಮೀಸಲು ಕಾನೂನು ಜಾರಿ ಈ ಕ್ಷಣದ ತುರ್ತು ಅಗತ್ಯ ಅಂದ್ರು. ಮಹಿಳೆಯರ ಸಬಲೀಕರಣದಿಂದ ಅಭಿವೃದ್ಧಿಯ ಭಾರತ ಸೃಷ್ಟಿಯಾಗುತ್ತೆ. 50% ಜನಸಂಖ್ಯೆ ದೇಶದ ಭವಿಷ್ಯ ನಿರ್ಧರಿಸಲು ಸಹಭಾಗಿತ್ವ ಬೇಕು. ಮಹಿಳಾ ಮೀಸಲು ಕಾನೂನು ವಿರೋಧಿಸೋರು ರಾಜಕೀಯವಾಗಿ ಬೆಳೆಯಲ್ಲ. ಮಹಿಳಾ ಮೀಸಲು ಕಾನೂನಿಗೆ ರಾಜಕೀಯ ಬಣ್ಣ ಕೊಡೋದು ಬೇಡ. ಮಹಿಳಾ ಮೀಸಲು ಕಾನೂನು ಜಾರಿಯ ಕ್ರೆಡಿಟ್ ನಮಗೆ ಬೇಡ ಅಂತ ಮೋದಿ ಹೇಳಿದ್ರು. ಜೊತೆಗೆ ದಕ್ಷಿಣ ರಾಜ್ಯಗಳಿಗೆ ಪುನರ್ ವಿಂಗಡಣೆಯಿಂದ ಅನ್ಯಾಯ ಎಂಬ ಆರೋಪಕ್ಕೆ ಉತ್ತರಿಸಿದ ಪ್ರಧಾನಿ, ಯಾವುದೇ ರಾಜ್ಯಗಳಿಗೆ ಕ್ಷೇತ್ರ ಪುನರ್ ವಿಂಗಡಣೆಯಿಂದ ಅನ್ಯಾಯವಾಗಲ್ಲ. ರಾಜಕೀಯ ಪ್ರಾತಿನಿಧ್ಯದ ವಿಷಯದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಯಾವುದೇ ರಾಜ್ಯಕ್ಕೆ ಅನ್ಯಾಯವಾಗಲ್ಲ ಅಂತ ಲೋಕಸಭೆಗೆ ಮೋದಿ ಭರವಸೆ ನೀಡಿದರು. ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಮಾತನಾಡಿದ ಸಂಸದ ಡಾಕ್ಟರ್ ಮಂಜುನಾಥ್, ಮಹಿಳಾ ಮೀಸಲಾತಿ ಮಸೂದೆ 2026ರ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗೆ ಅನುಷ್ಠಾನ ಆಗಬೇಕು ಅಂದ್ರು. ಎಲ್ಲಾ ಪಕ್ಷಗಳು ಸಹಕಾರ ಕೊಟ್ಟಿದೆ. ದಕ್ಷಿಣ ಭಾರತಕ್ಕೆ ಎಂಪಿ ಸೀಟ್ ಇದ್ದಾವೆ, ಉತ್ತರ ಭಾರತಕ್ಕೆ ಎಂಪಿ ಸೀಟ್ ಇದೆ. ಅದೇ ಅನುಪಾತದಲ್ಲಿ ಸೀಟ್ ಹೆಚ್ಚಳ ಮಾಡಬೇಕು. 60% ಜನಸಂಖ್ಯೆ ಉತ್ತರ ಭಾರತದಲ್ಲಿದೆ, ದಕ್ಷಿಣ ಭಾರತದಲ್ಲಿದೆ. ಮಹಿಳಾ ಮೀಸಲಾತಿ ಬಗ್ಗೆ ಯಾವುದೇ ತಕರಾರು ಇಲ್ಲ ಅಂತ ಹೇಳಿದರು. ಕೇಂದ್ರ ಸರ್ಕಾರದ ವಿರುದ್ಧ ಸಂಸದ ಕಾರ್ತಿಕ್ ಚಿದಂಬರಂ ವಾಗ್ದಾಳಿ ನಡೆಸಿದ್ದು, ಪಂಚರಾಜ್ಯ ಚುನಾವಣೆ ವೇಳೆ ಬೇಕಂತಲೇ ಅಧಿವೇಶನ ಕರೆದಿದ್ದಾರೆ. ವಿಶೇಷ ಅಧಿವೇಶನ ಕರೆಯೋದ್ರ ಹಿಂದೆ ಬಿಜೆಪಿ ಕುತಂತ್ರ ಅಡಗಿದೆ ಅಂತ ಚಾಟಿ ಬೀಸಿದ್ರು. ಇದು ನಮ್ಮ ಚುನಾವಣೆ ಪ್ರಚಾರ ತಡೆಯುವ ಕುತಂತ್ರ ಆಗಿದೆ. ಮಹಿಳಾ ಮೀಸಲಾತಿ ಮಸೂದೆಗೆ ನಮ್ಮಿಂದ ಯಾವುದೇ ವಿರೋಧವಿಲ್ಲ. ಆದರೆ ಕ್ಷೇತ್ರ ವಿಂಗಡಣೆಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಕ್ಷೇತ್ರ ವಿಂಗಡಣೆ ಮಸೂದೆಯನ್ನ ಇಂಡಿಯಾ ಕೂಟ ವಿರೋಧಿಸುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಿಳಾ ಮೀಸಲಾತಿ ಮಸೂದೆಗೆ ಸಂಜಯ್ ರಾವತ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಿಳಾ ಮೀಸಲಾತಿಗೆ ನಮ್ಮ ಪಕ್ಷಕ್ಕೆ ಯಾವುದೇ ವಿರೋಧ ಇಲ್ಲ. ಆದರೆ ಬಿಜೆಪಿ ಈ ಮಸೂದೆಯನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ತಿದೆ. ಮಸೂದೆ ಜಾರಿ ತರುವ ರೀತಿಗೆ ನಮ್ಮ ವಿರೋಧ ಅಂತ ಸಂಸದ ಸಂಜಯ್ ರಾವತ್ ಕಿಡಿಕಾರಿದ್ರು. ಮಹಿಳಾ ಮೀಸಲಾತಿ ಮಸೂದೆ ಹೆಸರು ಬದಲಿಸಿ ಬಿಜೆಪಿ ಶಕ್ತಿ ಮಸೂದೆ ಅಂತ ಮಾಡಲಿ ಅಂತ ಶಿವಸೇನೆ ಸಂಸದ ಆಕ್ರೋಶ ವ್ಯಕ್ತಪಡಿಸಿದ್ರು. ಲೋಕಸಭೆ ಕ್ಷೇತ್ರಗಳ ಸ್ಥಾನಗಳನ್ನ ಹೆಚ್ಚಿಸುತ್ತಿರುವ ಉದ್ದೇಶ ಏನು? ಮಹಿಳೆಯರಿಗೆ ಮೀಸಲಾತಿ ನೀಡೋದಾದ್ರೆ 543 ಕ್ಷೇತ್ರದ ಆಧಾರದ ಮೇಲೆ ನೀಡಿ. ಲೋಕಸಭೆ ಕ್ಷೇತ್ರ ಹೆಚ್ಚಿಸಿ ಮೀಸಲಾತಿ ನೀಡೋದಕ್ಕೆ ನಮ್ಮ ವಿರೋಧವಿದೆ. ಇದು ಮಹಿಳಾ ನಾರಿ ಶಕ್ತಿ ಅಲ್ಲ, ಬಿಜೆಪಿ ಶಕ್ತಿ ಮಸೂದೆ ಅಂತ ಲೇವಡಿ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಅಖಿಲೇಶ್ ಯಾದವ್ ವಾಗ್ದಾಳಿ ನಡೆಸಿ ಜನಗಣತಿ ಜಾತಿ ಗಣತಿಯಿಂದ ತಪ್ಪಿಸಿಕೊಳ್ಳಲು ಈ ಬಿಲ್ ಮಾಡ್ತಿದ್ದಾರೆ. 2011ರ ಜನಗಣತಿ ಆಧಾರದ ಮೇಲೆ ಮೀಸಲಾತಿಗೆ ವಿರೋಧವಿದೆ. ಈ ಲೆಕ್ಕಾಚಾರವೇ ಸರಿಯಿಲ್ಲ ಅಂದ ಮೇಲೆ ಬಿಲ್ ಹೇಗೆ ಸರಿ ಇರುತ್ತೆ ಅಂತ ಕಿಡಿಕಾರಿದ್ರು. ನಾವು ಮಹಿಳೆಯರಿಗೆ ಮೀಸಲಾತಿಯನ್ನ ವಿರೋಧಿಸೋದಿಲ್ಲ, ಆದ್ರೆ ಈ ಮಸೂದೆಯನ್ನ ತರುತ್ತಿರುವ ರೀತಿಯನ್ನ ವಿರೋಧಿಸುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಪಕ್ಷಕ್ಕಿಂತ ದೊಡ್ಡವರಲ್ಲ, ಎಲ್ಲರೂ ಶಿಸ್ತಿನ ಅಡಿಯಲ್ಲೇ ಬರ್ತಾರೆ. ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಪಕ್ಷದ ವಿರುದ್ಧ ನಡೆದುಕೊಂಡರೆ ಅವರ ವಿರುದ್ಧ ಕೂಡ ಕ್ರಮ ಆಗುತ್ತೆ. ಸಿದ್ದರಾಮಯ್ಯ, ಡಿಕೆಶಿ, ಜಮೀರ್, ಬಾಲಕೃಷ್ಣ ಯಾರೂ ಹೊರತಲ್ಲ. ಅಲ್ಪಸಂಖ್ಯಾತರನ್ನ ಯಾರೂ ಟಾರ್ಗೆಟ್ ಮಾಡ್ತಿಲ್ಲ ಅಂತ ಬಾಲಕೃಷ್ಣ ಹೇಳಿದರು. 25
40 ಹೆಚ್ಚು ಶಾಸಕರು ಸಂಪುಟ ಪುನರಚನೆಗೆ ಆಗ್ರಹಿಸಿ ದಿಲ್ಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಪ್ರತಿಕ್ರಿಯಿಸಿದ್ದು, ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಪಾರ್ಲಿಮೆಂಟ್ನಲ್ಲಿ ಇದ್ದಾರೆ, ಇವತ್ತು ಟೈಮ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಟೈಮ್ ನೀಡಲು ಹೈಕಮಾಂಡ್ ನಾಯಕರು ಹಿಂದೇಟು ಹಾಕ್ತಾ ಇಲ್ಲ, ಇವತ್ತು ಸಮಯ ನೀಡುತ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಭೇಟಿ ಆಗದಿದ್ರೆ ಇನ್ನೊಂದು ಬಾರಿ ದೆಹಲಿಗೆ ಬರಲು ತೀರ್ಮಾನ ಮಾಡಿದ್ದೇವೆ ಅಂತ ತಿಳಿಸಿದ್ರು. ಶಾಸಕರ ದೆಹಲಿ ಪರೇಡ್ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದು, ಸಚಿವ ಸ್ಥಾನ ಎಲ್ಲರಿಗೂ ಕೇಳುವ ಹಕ್ಕಿದೆ. ಇನ್ನೂ 2 ವರ್ಷ ಮಾತ್ರ ಕಾಲ ಇದೆ. ಅಷ್ಟರಲ್ಲಿ ನಮಗೂ ಸಚಿವರಾಗಬೇಕು ಎಂಬ ಆಸೆ ಇರುತ್ತೆ. ಅದರಲ್ಲಿ ತಪ್ಪೇನಿದೆ? ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡುತ್ತೆ. ನನಗೂ ಆಸೆ ಇದೆ. ನಾನು 5 ಸಲ ಶಾಸಕ ಆಗಿದ್ದೇನೆ. ನಾನು ಸನ್ಯಾಸಿ ಅಲ್ಲ ಅಂತ ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ರು. ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯಿಸಿದ್ದು, ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ದೆಹಲಿಗೆ ಹೋಗಿರೋದು ತಪ್ಪೇನಿಲ್ಲ. ಹೊಸಬರಿಗೆ ಅವಕಾಶ ಕೊಡಿ ಅಂತ ನಾವು ಪತ್ರ ಬರೆದಿದ್ವಿ. ಆದರೆ ಹೈಕಮಾಂಡ್ ತೀರ್ಮಾನವೇ ನಮ್ಮಲ್ಲಿ ಅಂತಿಮ. ಹಿರಿಯ ಶಾಸಕರಿಗೆ ಹೈಕಮಾಂಡ್ ಅವಕಾಶ ಕೊಟ್ಟರು ಸಂತೋಷ ಅಂತ ಹೇಳಿದರು. ಹರಿಹರ ಪಂಚಮಸಾಲಿ ಪೀಠದ ಉಚ್ಚಾಟಿತ ವಚನಾನಂದ ಸ್ವಾಮೀಜಿ ವಿರುದ್ಧ ಟ್ರಸ್ಟಿ ಎಚ್.ಎಸ್. ನಾಗರಾಜ ಆಕ್ರೋಶ ಹೊರಹಾಕಿದ್ದು, ಮಠ ತೊರೆಯುವಂತೆ ವಚನಾನಂದ ಶ್ರೀಗಳಿಗೆ 1 ವಾರದ ಗಡುವು ನೀಡಿದ್ದಾರೆ. 1 ವಾರದಲ್ಲಿ ಮಠ ಬಿಡದಿದ್ರೆ ಸಾವಿರಾರು ಜನ ಕರೆತಂದು ಹೊರ ಹಾಕ್ತೀವಿ ಅಂತ ಟ್ರಸ್ಟಿ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವಚನಾನಂದ ಅಪಾಯಕಾರಿ ಸ್ವಾಮೀಜಿ, ಹಿರಿಯ ನಾಯಕರು, ದೊಡ್ಡ ನಾಯಕರು ಮಾತನಾಡಿದ ಆಡಿಯೋ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿಕೊಂಡು ಎಲ್ಲರೂ ಕುಳಿತಾಗ ಆಡಿಯೋ ತೋರಿಸ್ತಾರೆ. ಯಾವ ನಾಯಕರು ವಚನಾನಂದ ಬಳಿ ಫೋನ್ನಲ್ಲಿ ಮಾತಾಡಬೇಡಿ ಅಂತ ಕಿವಿ ಮಾತು ಹೇಳಿದ್ರು. ಬೆಂಗಳೂರು ವಿವಿಧ ಪೊಲೀಸ್ ಠಾಣೆ ಪೊಲೀಸರು ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆ ನಡೆಸಿ 10 ಆರೋಪಿಗಳನ್ನು ಬಂಧಿಸಿದ್ದಾರೆ. 2 ವಿದೇಶಿ ಮಹಿಳೆಯರು, ಹೊರ ರಾಜ್ಯದ 5 ಸೇರಿ 10 ಮಂದಿ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬಂಧಿತರಿಂದ 5.9 ಕೆಜಿ MDMA, 1.15 ಕೆಜಿ ಕೊಕೇನ್, 21 ಕೆಜಿ ಗಾಂಜಾ, 1 ಬೈಕ್ ವಶಕ್ಕೆ ಪಡೆಯಲಾಗಿದೆ. ಒಟ್ಟು 11.81 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ವಿರುದ್ಧ ಯಲಹಂಕ, ದೇವರ ಜೀವನಹಳ್ಳಿ, ಬಾಣಸವಾಡಿ, ಕೋರಮಂಗಲ, ಬೊಮ್ಮನಹಳ್ಳಿ, ಪುಲಕೇಶಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಬಲೆಗೆ ಬಿದ್ದಿದ್ದಾರೆ. ಆರೋಪದ ಮೇಲೆ ಮುಸ್ಲಿಂ ನಾಯಕರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಕೈಗೊಂಡಿದ್ದು, ಇದು ಮುಸ್ಲಿಮರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಕ್ಕೆ ಉಲಾಮಾ ಎ ಕರ್ನಾಟಕ ಮತ್ತು ಜಮಿಯತ್ ಉಲಾಮಾ ಹಿಂದ್ ವಿರೋಧ ವ್ಯಕ್ತಪಡಿಸಿದೆ. ಹೈಕಮಾಂಡ್ ತೆಗೆದುಕೊಂಡ ಕ್ರಮ ಖಂಡನೀಯ ಅಂತ ಕರ್ನಾಟಕ ಉಲೇಮಾ ಹೇಳಿದ್ದು, ಮುಸ್ಲಿಮರು ಇಲ್ಲದೆ ಕಾಂಗ್ರೆಸ್ಗೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ. ಜಬ್ಬಾರ್ ನಸೀರ್ ಅಹಮದ್ ವಿರುದ್ಧ ಕ್ರಮ ಸರಿಯಲ್ಲ ಅಂತ ಇಫ್ತಿಕಾರ್ ಖಾಸ್ಮಿ ಹೇಳಿದ್ದಾರೆ. ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ ವಜಾ ಆದೇಶ ತಕ್ಷಣ ಹಿಂಪಡಿಬೇಕು. ಕಾಂಗ್ರೆಸ್ ಹೈಕಮಾಂಡ್ಗಿಂತ ಮುಸ್ಲಿಂ ಸಮುದಾಯ ದೊಡ್ಡದು. ಒಂದು ಕುಟುಂಬಕ್ಕಾಗಿ ಮುಸ್ಲಿಂ ಸಮುದಾಯದ ವಿರೋಧ ಕಟ್ಟಿಕೊಂಡಿದ್ದಾರೆ. ಮುಂದಿನ ದಿನಗಳಿಂದ ಮುಸ್ಲಿಂ ಸಮುದಾಯ उत्तर ನೀಡುತ್ತೆ ಅಂತ ಎಚ್ಚರಿಸಿದ್ದಾರೆ. कांग्रेस पार्टी को चाहिए कि वो गुजरात का हाल देख लें, यूपी का हाल देख लें, दिल्ली का हाल देख लें. यहाँ सब पहले क्या था इनका, कैसे थे ये लोग जब वहाँ पर इस तरह काम करना शुरू किए. आज उनको सीट मिलना मुश्किल हो गया है. कर्नाटक में भी ये हाल होगा अगर खुदा न खास्ता ये लोग इस तरह काम करेंगे तो आइंदा कर्नाटक में कांग्रेस का काम भी नहीं रहेगा. इसके लिए मैं गुजारिश करता हूँ कांग्रेस वालों से कि वो फौरन जो है तवज्जो दें और हकदार का हक जिसका हक है उसका हक पहुँचाएँ. हक हम नहीं कह रहे, उसका हक पहुँचाएँ. अब्दुल जब्बार साहब हैं, नसीर साहब हैं, ये मुस्तकिल काम कर रहे हैं. फिर इनको उठाकर ऐसा न करना, ये जो है बहुत बड़ी गद्दारी है ये. इसलिए कांग्रेस वालों से गुजारिश है अपना अंजाम देख लें. वो गुजरात में
ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬಸ್ನಲ್ಲಿದ್ದ 12 ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ತುಮಕೂರಿನ ಹುಳಿಯಾರಿನ ಕನಕ ವೃತ್ತದಲ್ಲಿ ಘಟನೆ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಬಸ್ನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅವಘಡ ಸಂಭವಿಸಿದೆ. ಕೂಡಲೇ ಬಸ್ ಅನ್ನ ರಸ್ತೆ ಪಕ್ಕಕ್ಕೆ ನಿಲ್ಲಿಸಿ ಪ್ರಯಾಣಿಕರನ್ನ ಚಾಲಕ ಇಳಿಸಿದ್ದಾರೆ. ಅರಸೀಕೆರೆ ಡಿಪೋಗೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ತಾವರಕೆರೆಯಿಂದ ಪಂಚನಹಳ್ಳಿಗೆ ತೆರಳುತ್ತಾ ಇತ್ತು. ಸ್ಥಳಕ್ಕೆ ಹುಳಿಯಾರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಕ್ರಮ ತ್ಯಾಜ್ಯ ವಿಸರ್ಜನೆ ಮಾಡಿದವರ ವಿರುದ್ಧ ಜಿಬಿಎ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಬೇಕಾಬಿಟ್ಟಿ ಕಸ ಡಂಪ್ ಮಾಡಿದ್ದ ಬ್ಲಿಂಕಿಟ್ ಕಂಪನಿಗೆ 80,000 ರೂಪಾಯಿ ದಂಡ ಹಾಕಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಬ್ಯಾಟರಾಯನಪುರ ವಿಭಾಗದ ರೈಲ್ವೆ ಸಮಾನಾಂತರ ರಸ್ತೆಯಲ್ಲಿ ಅಕ್ರಮ ತ್ಯಾಜ್ಯ ವಿಸರ್ಜನೆ ಮಾಡಲಾಗಿತ್ತು. ಪರಿಶೀಲನೆಯ ವೇಳೆ ಬ್ಲಿಂಕಿಟ್ ಸಂಸ್ಥೆ ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮ ಕಸ ಸುರಿಯೋದು ಪತ್ತೆಯಾಗಿದೆ. ಬ್ಯಾಟರಾಯನಪುರ ಎಜಿಎಂ ತೀರ್ಥಪ್ರಸಾದ್ ಹಾಗೂ ಕಿರಿಯ ಆರೋಗ್ಯ ಪರಿವೀಕ್ಷಕಿ ಕವಿತಾ ಕಾರ್ಯಾಚರಣೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹ ಉಲ್ಲಂಘನೆ ಮರುಕಳಿಸಿದ್ದಲ್ಲಿ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಮೂಲಭೂತ ಸೌಕರ್ಯ ಕಲ್ಪಿಸದ ಪರಿಣಾಮ ದಯಾಮರಣಕ್ಕೆ ಅನುಮತಿ ಕೋರಿ ವೃದ್ಧೆ ಸಿಎಂಗೆ ಪತ್ರ ಬರೆದಿದ್ದಾರೆ. ಚಾಮರಾಜನಗರದ ಹನೂರು ತಾಲೂಕಿನ ಮೆದಗಾನಾಡೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಈಗಾಗಲೇ ವಿದ್ಯುತ್ ಹಾಗೂ ಗ್ರಾಮಕ್ಕೆ ಮೂಲ ಸೌಕರ್ಯ ಕಲ್ಪಿಸುವಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಆದರೆ ಅಧಿಕಾರಿಗಳಿಂದ ಯಾವುದೇ ಭರವಸೆ ಸಿಗದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯಗೆ ಅನುಮತಿ ಕೋರಿ ವೃದ್ಧೆ ಕೆಂಪಮ್ಮ ಪತ್ರ ಬರೆದಿದ್ದಾರೆ. ಮನೆಯೊಳಗೆ ಅವಿತು ಕೂತಿದ್ದ 16 ಅಡಿ ಉದ್ದದ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಹಳವಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಊರಗ ಪ್ರೇಮಿ ಸೂರಜ್ ಶೆಟ್ಟಿ ಹಾಗೂ ಹರೀಶ್ ಮಡಿವಾಳ ಕಾಳಿಂಗ ಸರ್ಪವನ್ನ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಹೋಮ್ ಸ್ಟೇ ಪಕ್ಕದ ಕಾಫಿ ತೋಟದಲ್ಲೇ ಬೀಡು ಬಿಟ್ಟಿರೋ ಕಾಡಾನೆ ಹೋಮ್ ಸ್ಟೇ ಒಳಗೆ ಸಿಲುಕಿ ಅಲ್ಲೇ ಕೆಲ ಕಾಲ ಓಡಾಟ ನಡೆಸಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಉದಯಗಿರಿ ಹೋಮ್ ಸ್ಟೇ ಬಳಿ ಘಟನೆ ನಡೆದಿದೆ. ಹೋಮ್ ಸ್ಟೇ ಒಳಗೆ ಬಂದಿದ್ದ ಕಾಡಾನೆಗೆ ಕಾಂಪೌಂಡ್ ದಾಟಲು ಜಾಗ ಸಿಕ್ಕಿರಲಿಲ್ಲ. ಕೊನೆಗೆ ದಾರಿ ಸಿಕ್ಕಿ ಕಾಂಪೌಂಡ್ ದಾಟಿ ಕಾಫಿ ತೋಟದತ್ತ ಸಲಗ ಹೆಜ್ಜೆ ಹಾಕಿದೆ. ಸದ್ಯ ಕಾಡಾನೆ ಸಂಚಾರದಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಕಾಡಾನೆಯನ್ನ ಕಾಡಿಗಟ್ಟಲು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್ಕಾರಿ ಜಮೀನು ಅಕ್ರಮ ಒತ್ತುವರಿ ಮಾಡಿದವರ ವಿರುದ್ಧ ಬಳ್ಳಾರಿ ಜಿಲ್ಲಾಡಳಿತ ಸಮರ ಸಾರಿದೆ. ಬಳ್ಳಾರಿ ನಗರದ ವಿವಿಧ ಕಡೆ ಜಿಲ್ಲಾಡಳಿತ ಕಾರ್ಯಾಚರಣೆ ಮಾಡ್ತಾ ಇದ್ದು, ಇದೀಗ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಒತ್ತುವರಿ ಮಾಡಿದ್ರು ಎನ್ನಲಾದ ಕಾಂಪೌಂಡ್ ಸ್ಥಳ ತೆರವುಗೊಳಿಸಲಾಗಿದೆ. ದೇವಸ್ಥಾನದ ಕಲ್ಯಾಣ ಮಂಟಪ ನಿರ್ಮಾಣ ಮಾಡುವ ನೆಪದಲ್ಲಿ 22 ಸೆಂಟ್ಸ್ ಜಮೀನು ಒತ್ತುವರಿ ಮಾಡಲಾಗಿತ್ತು. ಬಳ್ಳಾರಿಯ ಅಹಂಭಾವಿ ಪ್ರದೇಶದ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಮಾಡುವ ಭರವಸೆ ಹಿನ್ನೆಲೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು. ಇದೀಗ ತೆರವು ಮಾಡಿ ಸರ್ಕಾರಿ ಜಮೀನು ಅಂತ ಬೋರ್ಡ್ ಹಾಕಲಾಗಿದೆ. ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಹಂಭಾವಿ, ಇದು ಐತಿಹಾಸಿಕ ವಿಜಯನಗರ ಕಾಲದ ಬಾವಿ ಇದೆ. ಆ ಬಾವಿ ಪಕ್ಕದಲ್ಲಿ ಏನು ಏರಿಯಾ ಪೂರ್ತಿ ಬಾವಿ ಅಂತಲೇ ಕರೀತಾರೆ, ಅಹಂಭಾವಿ ಅಂತೇಳಿ. ಸೊ ಈ 373 ಮತ್ತು 374 ಸರ್ವೆ ನಂಬರಲ್ಲಿ ಒಂದು 22 ಸೆಂಟ್ಸ್ ಜಮೀನು ಒತ್ತುವರಿ ಮಾಡಿದ್ದು ಮಾಹಿತಿ ಇತ್ತು. ಖಚಿತ ಮಾಹಿತಿಯೊಂದಿಗೆ ನಾವು ಇವತ್ತು ನಮ್ಮ AC ರಾಜೇಶ್, ತಹಸೀಲ್ದಾರ್ ರೇಖಾ ಮತ್ತು ಎಲ್ಲ ನಮ್ಮ ರೆವಿನ್ಯೂ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಟೀಮೊಂದಿಗೆ ಬಂದುಬಿಟ್ಟು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಏನು ಮಾನ್ಯ ಜಿಲ್ಲಾಧಿಕಾರಿ ನಡು ರಸ್ತೆಯಲ್ಲಿ ಗೂಳಿಗಳು ಗುದ್ದಾಟ ನಡೆಸಿದ್ದು ಕೆಲಕಾಲ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಗದಗದ ಬೆಟಗೇರಿ ಭಾಗದ ರಸ್ತೆಯಲ್ಲಿ ಘಟನೆ ನಡೆದಿದೆ. 3 ಬಿಡಾಡಿ ದನಗಳ ಮಧ್ಯೆ ಕಾದಾಟ ನಡೆದಿದ್ದು ಸವಾರರಲ್ಲಿ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಈ ಹಿಂದೆಯೂ ವೃದ್ಧರು ಮಹಿಳೆಯರ ಮೇಲೆ ಬಿಡಾಡಿ ದನ ಅಟ್ಯಾಕ್ ಮಾಡಿತ್ತು. ಗೂಳಿ ಹಾವಳಿಗೆ ಕಡಿವಾಣ ಹಾಕಲು ಸ್ಥಳೀಯರು ನಗರಸಭೆಗೆ ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.